ನಮಸ್ಕಾರ ಎಲ್ಲರಿಗೂ ಕ್ರಿಯೇಟಿವ್ ಕನ್ನಡ ಲಾಗ್ಗೆ ಸ್ವಾಗತ. ಈ ಭಾನುವಾರದ ಸ್ಪೆಷಲ್ ವಿಸಿಟ್ ಪ್ಲೇಸ್ ಯಾವುದಪ್ಪ ಅಂತಂದು ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇವತ್ತಿನ ಲಾಗ್ನ ಶುರು ಮಾಡಿಬಿಡೋಣ. ಸೊ ಎವ್ರಿ ಸಂಡೇ ನಮ್ಮ ಮನೆಯವರಿಗೆ ವೀಕ್ಲಿ ಆಫ್ ಸಿಗೋದ್ರಿಂದ ಯಾವುದಾದ್ರೂ ಪ್ಲೇಸ್ ಕಡೆ ಹೊರಟ್ಬಿಡೋಣ ನೋಡೋಕ್ಕೆ ಅಂತ ಹೇಳಿ ಹೊರಟ್ಬಿಡ್ತೀವಿ. ಶಿವಮೊಗ್ಗ ಅಂದರೆ ಪ್ರವಾಸಿಗಳ ಸ್ಥಳ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಟೂರಿಸ್ಟ್ಗಳು ನಮ್ಮ ಶಿವಮೊಗ್ಗದಲ್ಲಿ ಬಂದುಬಿಟ್ಟು ಎಷ್ಟೋ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಲಿಕ್ಕೆ ಬರ್ತಾರೆ. ಫಾರಿನರ್ಸ್ ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ವಾರ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗಿದ್ದ ಪ್ಲೇಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾಕಂತಂದರೆ ನಾನೊಂದು 6 years ಬ್ಯಾಕ್ ನೋಡಿದ್ದೆ. ಬಟ್ ಈ ಸಲ ಹೋದಾಗ ನಮಗೆ ಕಂಪ್ಲೀಟಾಗಿ ನೋಡೋಕ್ಕಾಗಲಿಲ್ಲ. ನಾವು ಹೋಗಿದ್ದ ಟೈಮ್ ಸರಿ ಇರಲಿಲ್ಲ. ಕಾರಣ ಇಷ್ಟೇ, ನಾವು ಶಿವಮೊಗ್ಗ ಬಿಟ್ಟಿದ್ದೆ 1:30 ಆಗಿತ್ತು. ಸೊ ನಾವು ಹೋಗ್ಬೇಕಾಗಿದ್ದ ಪ್ಲೇಸ್ನ ರೀಚ್ ಮಾಡೋ ಅಷ್ಟೊತ್ತಿಗೆ ಸುಮಾರು 3:15 ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿ ಎಂಟ್ರಿ ಬಂದುಬಿಟ್ಟು 3:15 ಲಾಸ್ಟು. ಯಾಕಂತಂದರೆ 4 ಗಂಟೆ ಒಳಗಡೆ ಗೇಟ್ನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು. ಆ ಕಾರಣದಿಂದ ಸೊ 3:15ಗೆ ಎಂಟ್ರಿ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದರೆ ಗದ್ದೆ ದಾಡ್ಕೊಂಡು ನಾವು ಹೋಗ್ಬೇಕಾಗಿರೋ ಪ್ಲೇಸ್ನ ರೀಚ್ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೋಗಬೇಡಿ ಅಂತ ಹೇಳಿದರು. ನಾವು ಶಿವಮೊಗ್ಗದಿಂದ ಹೊರಟಿದ್ದ ಜಾಗ ಫಸ್ಟು ತೀರ್ಥಹಳ್ಳಿ ಅಂತಂದ್ರೇ ಗೊತ್ತಲ್ಲ, ಮಲೆನಾಡಿನ ನಮ್ಮ ಶಿವಮೊಗ್ಗ ಅಂದರೆ ಮಲೆನಾಡು ಹೆಬ್ಬಾಗಲು ದಾಟದ ಮೇಲೆ ಕೇಳ್ತೀರಾ ಆ ಬೆಟ್ಟ ಪರ್ವತಗಳಿರ್ಬೋದು, ಆ ಗ್ರೀನರಿ ಇರ್ಬೋದು, ನೋಡೋದೇ ಒಂದು ಖುಷಿ. ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ ನೋಡಿದ ತಕ್ಷಣ ನಮ್ಮ ಮನೆಯವ್ರು ಫಸ್ಟ್ ನೆನ್ಪು ಮಾಡ್ಕೊಂಡಿದ್ದು ಯಾವುದಪ್ಪ ಅಂದರೆ 99 ಮೂವಿ ತುಂಬ ನೆನ್ಪು ಮಾಡ್ಕೊಂಡು ಹೇಳ್ತಾಯಿದ್ರು. ಸೊ ತೀರ್ಥಹಳ್ಳಿಯಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ದಾಟಿದ ನಂತರ ನಮಗೆ ಸಿಕ್ಕಿದ ಪ್ಲೇಸು ಯಾವುದಪ್ಪ ಅಂತ ಹೇಳಿದ್ರೆ ತುಂಬ ಸುಂದರವಾದ ಕೋಟೆ ಉಳ್ಳಂತಹ ವಿಜಯನಗರ ಸಾಮ್ರಾಜ್ಯ ಯಾವಾಗ ಆಡಳಿತ ನಡೆಸ್ತಾ ಇತ್ತೋ ಆ ಟೈಮಲ್ಲೇ ಈ ಕೋಟೆ ಆಡಳಿತನೂ ಇತ್ತು ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಹೋಗಿದ್ದು ಯಾವ ಪ್ಲೇಸು ಅಂತ ಹೇಳಬೇಕಾ? ನಾವು ಹೋಗಿದ್ದ ಪ್ಲೇಸು ಖುಷಿಯಿಂದ ಹೇಳ್ತೀನಿ, ಕವಲೇದುರ್ಗ ಕೋಟೆ. ತುಂಬ ಸುಂದರವಾಗಿರೋ ಜಾಗ ಅಂತಲೇ ಹೇಳ್ಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಆ ಪ್ಲೇಸು ಪಿಕ್ಚರ್ಸ್ ಎಲ್ಲ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ಯಾರಾದರೂ ಹೋಗಬೇಕು ಅಂತಿದ್ರೆ ಒಂದು 8 ಗಂಟೆಗೆ ಆ ಪ್ಲೇಸ್ನ ರೀಚ್ ಆಗಿಬಿಡಿ. ಕಾರಣ ಇಷ್ಟೇ, ಮಾರ್ನಿಂಗ್ ಟೈಮು ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ, ಹತ್ತಲಿಕ್ಕೂ ಚೆನ್ನಾಗಿರುತ್ತೆ. ಆ ಕಾರಣ ಅಷ್ಟೇ. ಸೊ ಈ ಪ್ಲೇಸ್ಗೆ ನಾವು ಹೋಗಬೇಕು ಅಂತಂದರೆ ಗದ್ದೆಯಿಂದ ಒಂದು ಸ್ವಲ್ಪ ದೂರ ಹಿಂದಕ್ಕೆ ನಾವು ಕಾರ್ ಪಾರ್ಕಿಂಗ್ ಇರ್ಬೋದು, 2 ವೀಲರ್ ಆಗಿರ್ಬೋದು ನಿಲ್ಲಿಸ್ಬಿಟ್ಟು ನೆಡ್ಕೊಂಡು ಹೋಗಬೇಕು. ನೋಡ್ತಾ ಇದ್ದೀರಲ್ಲ ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೋಟೆ. ನಮ್ಮ ಹಂಪೆಯ ಇನ್ನೊಂದು ವರ್ಷನ್ ಅಂತಲೇ ಹೇಳ್ಬೋದು. ಎಲ್ಲ ಕಲ್ಲಲ್ಲೇ ಇದ್ದು ಮಾಡಿದ್ದಾರೆ. ಅರಮನೆ ಇರ್ಬೋದು ಎಲ್ಲ ಇತ್ತು, ಬಟ್ ಇವಾಗೆಲ್ಲ ಹಾಳಾಗಿದೆ ಬಿಡಿ. ಹಾಗೆ ಈ ಪ್ಲೇಸಲ್ಲಿ ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತಂದರೆ ಫಾರ್ಮೇಷನ್ ತೊಗೊಂಡೇ ಹೋಗಬೇಕು. ನಾನು ಹೇಳಿದ್ನಲ್ಲ ಗದ್ದೆಗಳ ಮಧ್ಯೆ ನಡ್ಕೊಂಡು ಹೋಗಬೇಕು ಅಂತ. ಸ್ವಲ್ಪ ದೂರ ಗದ್ದೆಗಳ ಮಧ್ಯೆ ನಡ್ಕೊಂಡು ಹೋದ್ಮೇಲೆ ಕಲ್ಲಿನ ಸ್ಟೆಪ್ಸ್ಗಳು ಶುರು ಆಗುತ್ತೆ. ಮುಂಚೆ ಎಲ್ಲ ಚೆನ್ನಾಗಿತ್ತು, ಬಟ್ ಬರ್ತಾ ನಾವುಗಳೆಲ್ಲ ಇದ್ದೀವಲ್ಲ ಹಾಳು ಮಾಡೋರು ಮನುಷ್ಯರು, ಹಾಳು ಮಾಡಿಬಿಟ್ಟಿದ್ದೀವಿ. ನಮ್ಮ ಜೊತೆಗೂ ಸಹ ರಾಯಚೂರಿಂದ ಬಂದಿದ್ದರು. ಅವರು ಸಹ ರಿಕ್ವೆಸ್ಟ್ ಮಾಡಿಕೊಂಡು ಹೋದರೆ ನಮಗೆ ಸಿಕ್ಕಿದ್ದು ಅರ್ಧ ದಾರಿಗೆ ಹೋಗಿ ನೋಡ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ಇಲ್ಲಿ ನನ್ನ ತಂಗಿ ಮಗಳು ನೋಡ್ರಿ ಎಷ್ಟು ಮುದ್ದಾಗಿ ಹತ್ತುತ್ತಾ ಇದೆ ಅಂತಲೇ ಹೇಳ್ಬೋದು. ಕವಲೇದುರ್ಗ ಹೋಗು ಹರಿಪೆಲ್ಲೂ ಹೋಗಿಲ್ಲ, ಹೋಗು. ನಮ್ಮ ಫ್ಯಾಮಿಲಿ ಪ್ರತಿ ಟ್ರಿಪ್ಪಲ್ಲೂ ಮಿಸ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಅಂದರೆ ನನ್ನ ಮುದ್ದಿನ ತಂಗಿ ಅರ್ಪಿತಾನೆ. ಯಾಕಂತಂದರೆ ಅವಳೆಲ್ಲ ಆಗಿರೋದ್ರಿಂದ ಅವಳ ಮಕ್ಕಳಿಬ್ರೂ ಮಾತ್ರ ಎಲ್ಲೋದ್ರೂ ನಾವು ಬಿಟ್ಟು ಹೋಗೋದಿಲ್ಲ, ಕರ್ಕೊಂಡು ಹೋಗ್ತೀವಿ. ಯಾಕಂತಂತಂದರೆ ಆ ಪ್ಲೇಸ್ನ ಫುಲ್ ಫಿಲ್ ಮಾಡಿರೋದು ನನ್ನ ತಂಗಿ ಮಗಳು ಮಾತ್ರ. ಬಾಪಿತ ನಾನು ನಿನ್ನ ಮಟ್ಟ ಬಿಟ್ಟಿರಲ್ಲ ಬಾಪಿತ. ನಡಿ ಕೋಟೆ ಬಾಗಿಲು, ಆಂಜನೇಯ, ಕಾಮಾಖ್ಯ ದೇವಿ, ಕೋಟೆ ಕಾಯೋ ಹನುಮ. ಸಮಟೈಮ್ಸ್ ಕೆಲವು ನಾನು ನೆನೆಸ್ಕೊಳಕ್ಕೆ ಹೋದರೆ ದುಃಖ ಆಗುತ್ತೆ. ಸೊ ಅದು ಫರ್ಗಿವ್ ಮಾಡ್ತಾ ಮುಂದೆ ಹೋಗೋಣ ಬನ್ನಿ. ಸೊ ಸ್ವಲ್ಪ ದೂರ ಹತ್ತದಾದ್ಮೇಲೆ ತುಂಬ ಕಷ್ಟಪಡ್ಕೊಂಡೆ ಹತ್ತಿದ್ವಿ. ನನಗಂತೂ ತುಂಬ ಹೇದುಸ್ರು ಬರ್ತಾಯಿತ್ತು, ಆಗ್ತಾಯಿರಲಿಲ್ಲ. ಬ್ರೀತಿಂಗ್ ಇಶ್ಯೂಸ್ ತುಂಬ ಆಗ್ಬಿಡ್ತು. ಅದರಲ್ಲೂ ಹತ್ಕೊಂಡು ಹೋದ್ವಿ. ಅದು ಆಫ್ಟರ್ ಡೆಲಿವರಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತುಂಬಾ ಆಗಿಬಿಟ್ಟಿದೆ ನನಗೆ. ಆ ಕಾರಣದಿಂದ ಅಷ್ಟೇ ಜಾಸ್ತಿ ನಡೆಯೋಕ್ಕಾಗಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಇದೇ ಆಗೋಗ್ಬಿಟ್ಟಿದೆ ನನ್ನ ಲೈಫು. ಸೊ ಹೆಂಗೋ ಹೋದಾದ್ಮೇಲೆ
ಆದಮೇಲೆ ಸೆಕೆಂಡ್ ಗೇಟ್ ತನಕನೂ ಹೋದಾದ್ರ ನಂತರ ಆಲ್ರೆಡಿ ವಾಚ್ಮ್ಯಾನ್ಸ್ಗಳು ಅಂದರೆ ಅಲ್ಲಿ ಗಾರ್ಡ್ಗಳೇನಿದ್ದಾರೆ ಕಾಯೋ ಅಂಥವ್ರು ಇಲ್ಲ ಮುಂದೆ ಹೋಗೋಕ್ಕಾಗಲ್ಲ ನಾವು ಕ್ಲೋಸ್ ಮಾಡ್ಕೊಂಬರ್ತಿದ್ವಿ. ಕಾರಣ ಇಷ್ಟೇ, ಟೈಮ್ 4 ಗಂಟೆ ನಂತರ ಏನೇ ಹತ್ತಲಿಕ್ಕೆ ಅಂತ ಹೋದ್ವಿ ಅಂದರೂ 6 ಗಂಟೆ 6:30 ಆಗೋಗ್ಬಿಡುತ್ತೆ. ವಾಪಸ್ ಬರೋ ಟೈಮ್ಗಂತೂ 7 ಗಂಟೆ ಆಗೋಗುತ್ತೆ. ಏನಾದರೂ ಇನ್ ಕೇಸ್ ಹಠ ಮಾಡ್ಕೊಂಡು ನಾವು ಹತ್ತಿದ್ವಿ ಅಂತಂತಂದರೆ ಯಾವುದಾದ್ರೂ ಪ್ರಾಣಿಗಳು ಬಂದು ತೊಂದರೆ ಆಯಿತು ಅಂತಂದರೆ ನಮ್ಮ ಜೀವಕ್ಕೆ ಹಾನಿ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಹೋಗಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ವೆಲ್ ಗುಡ್ ಅಂತಲೇ ಹೇಳ್ಬೋದು. ಇದು ಅವ್ರು ಹೇಳಿದ್ದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ. ನಾವೇನೋ ಖುಷಿಯಿಂದ ಹೋಗಿರ್ತೀವಿ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿಗಳು ನಮಗೋಸ್ಕರ ಕಾಯ್ತಾ ಇರ್ತಾರೆ, ತುಂಬ ಬೇಜಾರು ಮಾಡ್ಕೊತಾರೆ. ಆ ಕಾರಣದಿಂದ ವಾಪಸ್ ಹೋಗಿ ಮೇಡಮ್, ಬೇಕಿದ್ರೆ ಬೆಳಿಗ್ಗೆ ಬನ್ನಿ ನಾವು ಇರ್ತೀವಿ, ಅವಾಗ ಏನಾದರೂ ಆಯಿತು ಅಂದರೆ ಸೆಕ್ಯೂರ್ ಮಾಡಲಿಕ್ಕಾಗತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ತುಂಬ ಇದೆ ಆ ಕಾರಣದಿಂದ. ಇದು ಹೇಗಿತ್ತು ಅಂತಂದರೆ ಕಾಂತಾರ ಭಾಗ 1 ಮೂವಿನಲ್ಲಿ ಇದೆಯಲ್ಲ ಈಶ್ವರನ ಊದೋಟ, ಆ ಥರನೇ ಇತ್ತು. ಮತ್ತು ನಮ್ದು ಇನ್ನೊಂದು ಏನಪ್ಪ ಅಂದರೆ ಎಲ್ಲೇ ಹೋದರೂ ಮನೆಯಿಂದ ಫುಡ್ ತೊಗೊಂಡೋಗೇ ಹೋಗ್ತೀವಿ, ಜಾಸ್ತಿ ಜನ ಹೋದ್ವಿ ಅಂತಂತಂದರೆ. ಹಾಗಾಗಿ ಮನೆಯಿಂದ ರೊಟ್ಟಿ, ಲೆಮನ್ ರೈಸ್, ಹಾಗೆ ಇಚ್ಕವ್ರೆ ಬೇಳೆ ಸಾಂಬಾರು ಎಲ್ಲ ತೊಗೊಂಡೋಗಿದ್ವಿ. ಅದಾದ್ರ ನಂತರ ನನ್ನ ತಂಗಿ ಇಲ್ಲೊಂದು ಸಾಹಸ ಮಾಡ್ತಾ ಇದ್ದಾಳೆ ನೋಡಿ. ನನ್ನ ತಂಗಿ ನೋಡ್ರಿ ಕಮಲ್ದು ಕೀಳಕ್ಕೆ ಹೋಗಿದ್ದಾಳೆ, ಕಿತ್ಕೊಂಬಂದು ನೋಡ್ರಿ. ನಾವು ಥ್ಯಾಂಕ್ ಯು ನಾವು ಇಡನ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ ಇಷ್ಟು ದೂರ ಹೋಗಿದ್ದೀವಿ ಅಂದಮೇಲೆ ಪ್ಲೇಸ್ನ ನೋಡೋದೇ ಇದ್ದಿದ್ದೆ ನಮ್ಮದು ದೌರ್ಭಾಗ್ಯ ಅಂತ ಹೇಳ್ಬೋದು. ನಾವಂತೂ ನೋಡಲಿಲ್ಲ, ಗೂಗಲ್ ಮ್ಯಾಪಲ್ಲಿ ಸಿಗೋ ಫೋಟೋಸ್ಗಳನ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಈ ಫೋಟೋಸ್ ನೋಡೋದ್ರಿಂದ ನಿಮಗೆ ಅನಿಸ್ಬೋದು ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂತಂತಂದು. ನಾವಂತೂ ತಪ್ಪು ಮಾಡ್ಕೊಂಡ್ವಿ, ಲೇಟಾಗಿ ಹೋಗ್ಬಿಟ್ಟು. ದಯವಿಟ್ಟು ದೂರದಿಂದ ಯಾರ್ಯಾರೆಲ್ಲ ಬರ್ತಿದ್ದೀರೋ ಅವರೆಲ್ಲ, ಅಂದರೆ ದೂರದಿಂದ ಹೋಗಬೇಕು ಈ ಪ್ಲೇಸ್ ನೋಡಬೇಕು ಅಂತಿದ್ದೀರೋ ಅವರೆಲ್ಲ ಆದಷ್ಟು ಬೇಗ ಬಂದುಬಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡಿ. ಹಾಗೆ ಈ ಕೋಟೆ ಹತ್ತುವಾಗ ನೀರು ಬಾಟ್ಲು ತೊಗೊಂಡೋಗೋದನ್ನು ಮರಿಬೇಡಿ. ಹಾಗೆ ತಿನ್ನಲಿಕ್ಕೂ ಏನಾದರೂ ತೊಗೊಂಡೋಗಿ. ಬಟ್ ಒಂದು ಹೇಳ್ತೀನಿ ಕೇಳಿ, ಏನೇ ಪ್ಲಾಸ್ಟಿಕ್ ವಸ್ತುಗಳನ್ನ ನೀವು ತೊಗೊಂಡೋದ್ರೆ ಆ ಪರಿಸರದಲ್ಲಿ ಬಿಸಾಡ್ದೇ ವಾಪಸ್ ತೊಗೊಂಬನ್ನಿ ಅಷ್ಟೇ. ಯಾಕಂತಂದರೆ ಕಾಡು ಪ್ರಾಣಿಗಳಿರ್ತವೆ, ಅವುಗಳಿಗೆ ತೊಂದರೆ ಆಗಬಾರ್ದು ನಾವು ಹಾಕೋ ಪ್ಲಾಸ್ಟಿಕ್ ವಸ್ತುಗಳಿಂದ. ಆಮೇಲೆ ಹಾಕೋ ಪ್ಲಾಸ್ಟಿಕ್ ವಸ್ತುಗಳಿಂದ ನಮ್ಮ ಪ್ರಕೃತಿನ ನಾವೇ ನಮ್ಮ ಕೈಯಾರೆ ಹಾಳು ಮಾಡಿದಾಗೆ. ಹಾಗಾಗಿ ಹೇಳ್ತಾ ಇವತ್ತಿನ ಈ ಲಾಗ್ನ ಮುಕ್ತಾಯ ಮಾಡೋಣ. ಕವಲೇದುರ್ಗ ಪ್ಲೇಸ್ ನೋಡೋಕೆ ಹೋದರೆ ಅರ್ಧ ದಾರಿಗೆ ಮಾತ್ರ ಹೋದ್ವಿ. ಅಲ್ಲಿಂದ ವಾಪಸ್ ಬರ್ತಾ ತೀರ್ಥಹಳ್ಳಿಯಲ್ಲಿ ಚಳಿ ಇತ್ತು ಅಂತೇಳಿ ಕಾಫಿ ಕುಡಿತಾ ಇದ್ವಿ, ಮಕ್ಳುಗಳು ಐಸ್ ಕ್ರೀಮ್ ತಿಂತಾಯಿದ್ರು. ನೋಡೋದ್ರಲ್ಲ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೇನೆ.